ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಸ್ಮಾರ್ಟ್ ಟೆಕ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನು ತಿಳಿಸ್ಕೊಡಲು ಬಂದಿದ್ದೇನೆ ಅಂದರೆ, ನೀವು ಯಾವುದೇ ರೀತಿ PDF ಮತ್ತು PPT ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ಸ್ಗಳು ಇರ್ಬೋದು, ಅವನ್ನು ನೀವು ಬುಕ್ ಸಮೇತ ಅಂದರೆ ಪೂರ್ತಿ ಬುಕ್ಕನ್ನೇ ನೀವು ಯಾವ ರೀತಿ ಈ ಬೇರೆ ಒಂದು ಭಾಷೆಯಿಂದ ನಿಮ್ಮ ಭಾಷೆಗೆ, ಅಂದರೆ ಈಗ ನಾನು ಇಂಗ್ಲೀಷ್ ಇದ್ದರೆ ಕನ್ನಡ ಭಾಷೆಗೆ ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಗೆ ನೀವು ಸಂಪೂರ್ಣವಾಗಿ ಅದೊಂದು ಪುಸ್ತಕವನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಅದು ನಿಮ್ಮ ಫೋನ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಅದನ್ನು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡಲು ಬಂದಿದ್ದೇನೆ. ಅದಕ್ಕಾಗಿ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಫ್ರೆಂಡ್ಸ್. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರಿಗೆ, ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಮ ಸೆಟ್ಟಿಂಗನ್ನು ಇದು ಮಾಡ್ಕೋಬೇಕು. ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಇದನ್ನು ಆನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸರ್ಚ್ ಬಾರ್ನಲ್ಲಿ ಟ್ರಾನ್ಸ್ಲೇಟ್ ಅಂತ ಸರ್ಚ್ ಮಾಡಬೇಕಾಗತ್ತೆ. TR ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಟ್ರಾನ್ಸ್ಲೇಟ್ ಬರುತ್ತೆ. ಅದರ ಮೇಲೆ ಒಮ್ಮೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಟ್ರಾನ್ಸ್ಲೇಟ್ ಪೇಜ್ ಓಪನ್ ಆಗುತ್ತೆ. ಆದರೆ ಇದನ್ನು ಏನು ಮಾಡಬೇಡಿ, ಕೆಳಗೆ ಬಂದು ನೀವು ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಗೂಗಲ್ ಟ್ರಾನ್ಸ್ಲೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಿಟೆಕ್ಟ್ ಲ್ಯಾಂಗ್ವೇಜು ಮತ್ತು ಈಚೆಗಡೆ ಇಂಗ್ಲೀಷು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಈಗ ಇಲ್ಲಿ ಬರೆದು ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಆದರೆ ನೀವು ಈಗ PDF ಅನ್ನು ಯಾವ ರೀತಿ ನೀವು ಟ್ರಾನ್ಸ್ಲೇಟ್ ಮಾಡೋದು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಮೇಲೊಂದು ಆಪ್ಷನ್ ಕಾಣ್ತಾ ಇದೆ. ನಿಮಗೆ ಈ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಕಂತರ ಇಲ್ಲಿ ನೋಡ್ಬೋದು ನೀವು ಅಪ್ಲೋಡ್ ಡಾಕ್ಯುಮೆಂಟ್, DOX, ODF ಮತ್ತು PDF, PPT ಹಲವಾರು ರೀತಿ ಆಪ್ಷನ್ ಬರ್ತವೆ. ಅವು ಬುಕ್ ಇದ್ದರೆ ನೀವು ಇಲ್ಲಿ ಬ್ರೌಸ್ ಕಂಪ್ಯೂಟರ್ ಇರ್ತಿದೆ ನೋಡಿ, ಅದರ ಮೇಲೆ ಒಮ್ಮೆ ಕ್ಲಿಕ್ ಮಾಡಬೇಕು. ಯಾವುದೇ ಫಾರ್ಮೆಟ್ನಲ್ಲಿದ್ದರೂ ನೀವು ಇಲ್ಲಿ ಟ್ರಾನ್ಸ್ಲೇಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈಗ ಫಸ್ಟ್ನೇದು ನೀವು ಯಾವ ಲ್ಯಾಂಗ್ವೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಒಂದು PDF ಯಾವ ಲ್ಯಾಂಗ್ವೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಚೆಗಡೆ ಬಂದು ನೀವು ಯಾವ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಈಚೆಗೆ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡು ಬ್ರೌಸ್ ಕಂಪ್ಯೂಟರ್ ಹೋದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನೋಡ್ಬೋದು ನೀವು ಮ್ಯಾಡಲ್ ಒಂದು ಹತ್ತಿದೆಯಲ್ಲ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಾನು ಟ್ರಾನ್ಸ್ಲೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ನೋಡ್ಬೋದು 889 KB ಇದೆ. ಈಗ ಇದು ಟ್ರಾನ್ಸ್ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್. ನಿಮ್ಮ ಇಂಟರ್ನೆಟ್ಟು ಯಾವ ರೀತಿ ಸ್ಪೀಡ್ ಇದೆ ಅದರ ಮೇಲೆ ಇದು ಆಗುತ್ತೆ. ಈಗ ನಾನು ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಇನ್ನು ನೀವು ಇಲ್ಲಿ ಟ್ರಾನ್ಸ್ಲೇಟ್ ಆಗ್ತಾಯಿದೆ. ಇದು ಇಂಗ್ಲೀಷ್ದು. ಈಗ ನೋಡಿ ಈಗ ಟೆಲಿಸೆಂಟರ್ ಮೂಲಭೂತ ಅಂಶಗಳು ಕೆಳಗೆ ನೀವು ನೋಡ್ಬೋದು ಮೆಡಲ್ 1 ಟೆಲಿಸೆಂಟರ್ ಮೂಲಭೂತ ಅಂಶಗಳು ಅಂತೇಳಿ ಬಂದಿದೆ. ಇದು ನೀವು ಯಾವುದೇ ರೀತಿ ಫಾರ್ಮ್ಯಾಟ್ನಲ್ಲಿದ್ದರೂ ನಿಮ್ಮ ಒಂದು ಭಾಷೆಗೆ ನೀವು ಟ್ರಾನ್ಸ್ಲೇಟ್ ಅನ್ನೋದು ಮಾಡ್ಕೋಬೋದಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದರೆ ಇದು ಸಂಪೂರ್ಣವಾಗಿ ಒಂದು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಅನ್ನೋದು ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಇದನ್ನು ಯಾವ ರೀತಿಯಾಗಿ ನಿಮ್ಮ ಒಂದು ಇದರಲ್ಲಿ ಸೇವ್ ಮಾಡ್ಕೋದು ಅಂತ ನೋಡಿದರೆ, ನೀವು ಈಗ ನೋಡ್ತಾ ಇದ್ದೀರಾ ಮೇಲೆ 3 ಡಾಟ್ಸ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ 3 ಡಾಟ್ಸ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಡೌನ್ಲೋಡ್ ಸಿಂಬಲು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಡೌನ್ಲೋಡ್ ಆಗ್ತಾಯಿದೆ ಫ್ರೆಂಡ್ಸ್. ನೀವೀಗ ಟ್ರಾನ್ಸ್ಲೇಟ್ ಆದ PDF ಅನ್ನು ನಿಮಗೆ ಡೌನ್ಲೋಡ್ ಮಾಡಿ ನೋಡ್ಕೋಬೋದು ಫ್ರೆಂಡ್ಸ್. ಈಗ ನೋಡ್ತಾ ಇದ್ದರೆ ಓಪನ್ ಕೊಟ್ಟರೆ ಇದು ಓಪನ್ ಆಗ್ತಾಯಿದೆ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.